ಇನ್ನು ಇರಾನ್ ವಿರುದ್ಧ ಟ್ರಂಪ್ ಗುರಿ ಸಾಧನೆಗೆ ಇನ್ನು ಒಂದೇ ಒಂದು ಹೆಜ್ಜೆ ಬಾಕಿ ಇರೋದು. ಅಣ್ವಸ್ತ್ರ ನಾಶ ಅದ ನೆಪ ಮಾತ್ರ, ತೈಲದ ಹಿಡಿತವೇ ಒಳಮರ್ಮ ಅನ್ನುವುದು ಸತ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ವಿಶ್ಲೇಷಣೆ. ಇರಾನ್ನ ತೈಲ ಸಂಪತ್ತಿನ ಮೇಲೆ ಹಿಡಿತಕ್ಕೆ ಅಮೆರಿಕ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಯುಎಸ್ ಪ್ಲಾನ್ನ ಭಾಗವಾಗಿ ಈ ಕಾರ್ಗ್ ದ್ವೀಪದ ಮೇಲೆ ದಾಳಿಯನ್ನ ಮಾಡಲಾಗಿರೋದು. ಇರಾನ್ನ ಕಿರೀಟ ರತ್ನ ಅದರ ಮೇಲೆ ಟ್ರಂಪ್ ಕಣ್ಣಿಟ್ಟು ಅಟ್ಯಾಕ್ ಅನ್ನ ಮಾಡುತ್ತಿದ್ದಾರೆ. ಆ ಬಾಂಬ್ ದಾಳಿಗೆ ಕಾರ್ಗ್ ದ್ವೀಪದ ಮಿಲಿಟರಿ ನೆಲೆಗಳು ನಾಶವಾಗಿದ್ದಾವೆ. ಇರಾನ್ನ ಕಾರ್ಗ್ ದ್ವೀಪದಿಂದಾನೇ 90% ತೈಲ ರಫ್ತು ವಹಿವಾಟು ನಡೀತಾ ಇತ್ತು. 4 ಹಂತದಲ್ಲಿ ಕಾರ್ಗ್ ದ್ವೀಪದ ಮೇಲೆ ಹಿಡಿತಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಆ ಕಾರ್ಗ್ ಐಲ್ಯಾಂಡ್ ಅನ್ನ ಗಮನಿಸ್ತಾ ಇದ್ದೀರಿ. ಇದು ಇರಾನ್ನ ಕರಾವಳಿಯಿಂದ 33 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಐಲ್ಯಾಂಡ್. ಹಾರ್ಮುಜ್ ಜಲಸಂಧಿಯಿಂದ ಸುಮಾರು 400 ಕಿಲೋಮೀಟರ್ ಈ ಐಲ್ಯಾಂಡ್ ದೂರದಲ್ಲಿದೆ. ಇನ್ನು ಪ್ರಮುಖವಾಗಿ ಇದರ ವ್ಯಾಪ್ತಿ ಸುಮಾರು 21 ಕಿಲೋಮೀಟರ್ ಅನ್ನುವಂತ ಮಾಹಿತಿ. ಆ 21 ಕಿಲೋಮೀಟರ್ನಲ್ಲಿ ಇಡೀ ಇರಾನ್ನ ಅರ್ಥ ವ್ಯವಸ್ಥೆ ಅಡಗಿದೆ ಅಂತಂದ್ರೆ ನಾವು ನಂಬಲೇಬೇಕು. ಹೇಗೆ ಅಂತಂದ್ರೆ ಇರಾನ್ನ ಸುಮಾರು 90% ಆದಷ್ಟು ತೈಲ ಎಕ್ಸ್ಪೋರ್ಟ್ ಆಗೋದಿದೆಯಲ್ಲ, ಅದನ್ನ ಆ ತೈಲದ ಇನ್ಫ್ರಾಸ್ಟ್ರಕ್ಚರ್ ಇರೋದು, ಅವರ ತೈಲ ಟ್ಯಾಂಕರ್ಗಳು, ತೈಲ ಸ್ಟೋರೇಜ್ ಎಲ್ಲವೂ ಇರೋದು ಈ ಕಾರ್ಗ್ ಐಲ್ಯಾಂಡ್ ನಲ್ಲಿ. 90% ಸ್ಟೋರೇಜ್ ಇರೋದು ಇದೇ ಜಾಗದಲ್ಲಿ. ಅವರ ರಿಫೈನರಿಗಳು ಎಲ್ಲವೂ ಇರೋದು ಇಲ್ಲೇನೆ. ಇದು ಸ್ಟ್ರಾಟಜಿಕಲಿ ಇರಾನ್ಗೆ ಬಹಳ ಮುಖ್ಯವಾದಂತಹ ಜಾಗ. ಆ ಜಾಗದ ಮೇಲೆ ಈಗ ಅಮೆರಿಕ ದಾಳಿಯನ್ನ ಮಾಡಿದೆ. ಅಲ್ಲಿರುವಂತಹ ಮಿಲಿಟರಿ ನೆಲೆಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಿದೆ. ಆ ಸ್ಯಾಟಲೈಟ್ ವಿಡಿಯೋನ ಗಮನಿಸ್ತಾ ಇದ್ದೀರಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅವರ ಆಯಿಲ್ ಸ್ಟೋರೇಜ್ಗಳು ನಿಮಗೆ ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇವೆ. ಆ ಕಾರ್ಗ್ ಐಲ್ಯಾಂಡ್, ಅಮೆರಿಕ ದಾಳಿ ಮಾಡಿರುವಂತಹ ಕಾರ್ಗ್ ಐಲ್ಯಾಂಡ್, ಆ ಐಲ್ಯಾಂಡ್ನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಇರಾನ್ನ ಕರಾವಳಿಯಿಂದ ನಾನು ಆಗ್ಲೇ ಹೇಳಿದೆ 33 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಕಾರ್ಗ್ ಐಲ್ಯಾಂಡ್ ಬರುತ್ತೆ. ಆ ಸ್ಪಷ್ಟವಾದಂತಹ ಜಾಗವನ್ನ ಗಮನಿಸ್ತಾ ಇದ್ದೀರಿ. ಇದರ ವ್ಯಾಪ್ತಿ ಎಷ್ಟು ಅಂತ ಕೇಳಿದ್ರೆ ಬರೀ 21 ಕಿಲೋಮೀಟರ್. ಬಟ್ ಆ 21 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಡೀ ಇರಾನ್ನ ಅರ್ಥ ವ್ಯವಸ್ಥೆ ಅಡಗಿದೆ. ಆ ದ್ವೀಪದ ಸ್ಯಾಟಲೈಟ್ ವಿಡಿಯೋನ ಗಮನಿಸ್ತಾ ಇದ್ದೀರಿ. ಅಲ್ಲಿರುವಂತಹ ಆಯಿಲ್ ರಿಫೈನರಿಗಳು ಅಥವಾ ಆಯಿಲ್ ಘಟಕಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ವೇಳೆ ಅಮೆರಿಕ ಈ ಆಯಿಲ್ ಘಟಕಗಳಿಗೆ ದಾಳಿಯನ್ನ ಮಾಡ್ತು ಅಂತಂದ್ರೆ, ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಲ್ಲ, ಅಲ್ಲಿ ದಾಳಿಯನ್ನ ಮಾಡ್ತು ಅಂತಂದ್ರೆ ಇರಾನ್ನ ಅರ್ಥವ್ಯವಸ್ಥೆಯೇ ಸಂಪೂರ್ಣವಾಗಿ ಕುಸಿತ ಕಂಡಂಗೆ. ಈಗ ದಾಳಿಯನ್ನ ಇನ್ನೂ ಮಾಡಿಲ್ಲ, ಸದ್ಯಕ್ಕೆ ದಾಳಿಯನ್ನ ಮಾಡಿರೋದು ಅವರ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಮೇಲೆ, ಅವರ ಮಿಲಿಟರಿ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿರೋದು. ಬಟ್ ಬಹಳ ದೊಡ್ಡ ಮಟ್ಟದ ದಾಳಿಯನ್ನ ನಾವು ಸಂಘಟಿಸಿದೀವಿ. ಇಷ್ಟು ದಿನಗಳ ಯುದ್ಧಕ್ಕಿಂತ, ಇಷ್ಟು ದಿನಗಳ ನಮ್ಮ ಅಟ್ಯಾಕ್ಗಿಂತ ದೊಡ್ಡ ಮಟ್ಟದಲ್ಲಿ ಕಾರ್ಗ್ ಐಲ್ಯಾಂಡ್ ಮೇಲೆ ನಾವು ಅಟ್ಯಾಕ್ ಅನ್ನ ಮಾಡಿದೀವಿ ಅಂತ ಹೇಳಿ ಅಮೆರಿಕ ಹೇಳ್ಕೊಂಡಿದೆ. ಆದ್ರೆ ಈ ಆಯಿಲ್ ರಿಫೈನರಿಗಳು ಏನಿದ್ದಾವೆ, ಉದ್ದೇಶಪೂರ್ವಕವಾಗಿ ಅವುಗಳ ಮೇಲೆ ನಾವು ದಾಳಿ ಮಾಡಿಲ್ಲ ಅನ್ನೋದು ಅಮೆರಿಕ ಹೇಳ್ತಾ ಇರುವಂತಹ ಮಾತು. ನಾನಾಗ್ಲೇ ಹೇಳಿದೆ, 4 ಹಂತದಲ್ಲಿ ಈ ಕಾರ್ಗ್ ದ್ವೀಪದ ಮೇಲೆ ತನ್ನ ಹಿಡಿತವನ್ನ ಸಾಧಿಸೋದಕ್ಕೆ ಅಮೆರಿಕ ಹೊರಟಿದೆ. ತೈಲದ ಮೇಲೆ ಹಿಡಿತ ಸಾಧಿಸೋದು ಅಮೆರಿಕದ ಉದ್ದೇಶ. ಮೊದಲ ಹಂತ ಏನು? ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನ ಧ್ವಂಸ ಮಾಡೋದು. ಅದು ಆಲ್ರೆಡಿ ಆಗಿದೆ. ಇವತ್ತಾಗಿರುವಂತಹ ದಾಳಿ, ನಿನ್ನೆ ಅಥವಾ ಇವತ್ತು ನಡೆದಿರುವಂತಹ ದಾಳಿ ಏನಿದೆ ಕಾರ್ಗ್ ಐಲ್ಯಾಂಡ್ ಮೇಲೆ, ಅದರಲ್ಲಿ ಆ ಗುರಿಯನ್ನ ಈಡೇರಿಸುವಲ್ಲಿ ಸಕ್ಸಸ್ ಆಗಿದೆ ಅಮೆರಿಕ. ಇವರ ಮಿಲಿಟರಿ ನೆಲೆಗಳಿದ್ವು ಕಾರ್ಗ್ ದ್ವೀಪದಲ್ಲಿ, ಅವರ ರೆಡಾರ್ಗಳಿದ್ವು, ಅವರ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದ್ವು ಇರಾನ್ನದ್ದು. ಅದನ್ನ ಯುಎಸ್ನ ಯುದ್ಧ ವಿಮಾನ, ಯುಎಸ್ನ ಹಡಗಿನ ಮೂಲಕ ದಾಳಿಯನ್ನ ಮಾಡಿ ಅದನ್ನ ನಾಶ ಮಾಡುವಂತಹ ಕೆಲಸವನ್ನ ಈಗಾಗಲೇ ಅಮೆರಿಕ ಮಾಡಿದೆ. ಜೊತೆಗೆ ಅಮೆರಿಕಾದ ಹಡಗುಗಳು ಆ ದ್ವೀಪದನ್ನ ಸಮೀಪಿಸೋದಕ್ಕೆ, ಸಹಕಾರಿಯಾಗೋದಕ್ಕೆ ಇದು ಬಹಳ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ರೆಡಾರ್ಗಳೇ ಇಲ್ಲ. ರೆಡಾರ್ಗಳನ್ನ ಧ್ವಂಸ ಮಾಡುವಂತಹ ಕೆಲಸ ಈಗಾಗಲೇ ಅಮೆರಿಕಾದ ಸೇನೆಯಿಂದ ಆಗಿದೆ. ಈ ಹಂತದ ಭಾಗವಾಗಿಯೇ ಬಾಂಬ್ ದಾಳಿಯನ್ನ ನಡೆಸುವಂತಹ ಕೆಲಸವನ್ನ ಅಮೆರಿಕ ಯಶಸ್ವಿಯಾಗಿ ನಾವು ಮಾಡಿದೀವಿ ಅಂತ ಹೇಳ್ಕೊಂಡಿದೆ. ಕಾರ್ಗ್ ಐಲ್ಯಾಂಡ್ ಇರಾನ್ಗೆ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ಆಗ್ಲೇ ವಿವರಿಸಿದೆ. ಅದರಲ್ಲಿ 4 ಹಂತಗಳಲ್ಲಿ ಅದರ ಮೇಲೆ ತನ್ನ ಒಂದು ಹಿಡಿತವನ್ನ ಸಾಧಿಸಬೇಕು ಅನ್ನೋದು ಅಮೆರಿಕದ ಉದ್ದೇಶ. ಅದರಲ್ಲಿ ಮೊದಲ ಹಂತ ಈಗಾಗಲೇ ಸಕ್ಸಸ್ ಆಗಿದೆ.
ಮೊದಲ ಹಂತದಲ್ಲಿ ಅಮೆರಿಕ ಮಾಡಿರುವಂತಹ ದಾಳಿ ಯಾವ ರೀತಿಯಾಗಿದೆ? ಆ ಸ್ಯಾಟಲೈಟ್ ವಿಡಿಯೋನ ಗಮನಿಸ್ತಾ ಇದ್ದೀರಿ. ಇದೇ ನೋಡಿ ಕಾರ್ಗ್ ದ್ವೀಪ. ನಾನು ಆಗ್ಲೇ ಹೇಳಿದೆ 21 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ದ್ವೀಪ ಇದು. ಈ ದ್ವೀಪದಲ್ಲಿರುವಂತಹ ಅಮೆರಿಕಾದ ಮಿಲಿಟರಿ ನೆಲೆಗಳು, ಕ್ಷಮಿಸಿ, ಇರಾನ್ನ ಮಿಲಿಟರಿ ನೆಲೆಗಳು, ಅವರ ಆಯಿಲ್ ರಿಫೈನರಿಗಳು ಕೂಡ ಇದ್ದಾವೆ, ಪ್ರಮುಖ ಆಯಿಲ್ ಘಟಕಗಳು ಕೂಡ ಇದ್ದಾವೆ, ಅದರ ಜೊತೆಗೆ ಅವರ ಮಿಲಿಟರಿ ನೆಲೆಗಳು ಕೂಡ ಇದ್ದಾವೆ. IRGCಯ ಮಿಲಿಟರಿ ನೆಲೆಗಳು, ಅದರಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಎಷ್ಟೆಷ್ಟು ಸೈನಿಕರು ಆ ದ್ವೀಪದಲ್ಲಿ ಇದ್ದಾರೆ ಅನ್ನುವಂಥ ನಂಬರ್ಸ್ನ ನೀವು ಗಮನಿಸ್ತಾ ಇದ್ದೀರಿ. 250 IRGC ಸೋಲ್ಜರ್ಸ್ ಇದ್ದಾರೆ, 250 AD ಪರ್ಸನಲ್ಸ್ ಇದ್ದಾರೆ, 500 ಮಿಲಿಟರಿ ಪರ್ಸನಲ್ಸ್ ಇದ್ದಾರೆ. ಎಲ್ಲರೂ ಕೂಡ ಇರಾನ್ನ ಸೇನೆಗೆ ಸಂಬಂಧಪಟ್ಟಂತವರು. ಈಗ ಬಾಂಬ್ ದಾಳಿಯನ್ನ ಅಮೆರಿಕ ಮೊದಲ ಹಂತದಲ್ಲಿ ಕಾರ್ಗ್ ದ್ವೀಪದ ಮೇಲೆ ಏನು ಮಾಡಿದೆ, ಅದು ಇದೇ ಜಾಗವನ್ನ ಗುರಿಯಾಗಿಸಿ, ಇದೇ ಮಿಲಿಟರಿ ನೆಲೆಗಳನ್ನ ಗುರಿಯಾಗಿಸಿ ಮಾಡಿರೋದು. ಎರಡನೇ ಹಂತ ಏನು? ರನ್ವೇನ ವಶಕ್ಕೆ ಪಡೆಯೋದು ಎರಡನೇ ಹಂತ. ಎರಡನೇ ಹಂತದಲ್ಲಿ ಅಮೆರಿಕಾದ ವಿಶೇಷ ಪಡೆ ಕಾರ್ಗ್ ದ್ವೀಪಕ್ಕೆ ಎಂಟ್ರಿ ಕೊಡುತ್ತೆ. ಅಂದ್ರೆ ಫಿಸಿಕಲ್ ಆಗಿ ಎಂಟ್ರಿ ಕೊಡೋದು. ಇಲ್ಲಿ ತನಕ ಫಿಸಿಕಲ್ ಆಗಿ ಎಂಟ್ರಿ ಕೊಟ್ಟಿಲ್ಲ, ವೈಮಾನಿಕ ದಾಳಿಯನ್ನಷ್ಟೇ ಮಾಡಲಾಗಿದೆ. ವಿಮಾನ ನಿಲ್ದಾಣದ ಜಾಗವನ್ನ ವಶಪಡಿಸಿಕೊಳ್ಳುವುದಕ್ಕೆ ಅಮೆರಿಕ ಮೊದಲ ಪ್ರಯಾರಿಟಿಯನ್ನ ನೀಡಿದೆ. ದ್ವೀಪದ ಉತ್ತರ ಭಾಗದಲ್ಲಿ IRGC ಹಿಡಿತದ ರನ್ವೇ ಏನಿದೆ, ಆ ರನ್ವೇಯನ್ನ ವಶಕ್ಕೆ ಪಡೆಯೋದು ಅಮೆರಿಕಾದ ಪ್ಲಾನ್. ಅದನ್ನ ಮ್ಯಾಪ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಆ ದ್ವೀಪದಲ್ಲಿ ಇರುವಂತಹ ರನ್ವೇಯ ಮೇಲೆ ಗುರಿಯನ್ನ ಇಟ್ಕೊಂಡಿದೆ ಅಮೆರಿಕ ಅಂತ ಹೇಳಿ. ಇದು 21 ಕಿಲೋಮೀಟರ್ ವ್ಯಾಪ್ತಿಯ ಕಾರ್ಗ್ ದ್ವೀಪ. ಇರಾನ್ ಭೂಪ್ರದೇಶದಿಂದ 33 ಕಿಲೋಮೀಟರ್ ದೂರದಲ್ಲಿ ಸಮುದ್ರದಲ್ಲಿ ಇರುವಂತಹ ಒಂದು ಐಲ್ಯಾಂಡ್. ಆ ಐಲ್ಯಾಂಡ್ ನಲ್ಲಿ ಮಿಲಿಟರಿ ನೆಲೆಗಳ ಮೇಲೆ ಈಗಾಗಲೇ ದಾಳಿಯನ್ನ ಮಾಡಲಾಗಿದೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದೆ. ಈ ರನ್ವೇನ ನೀವೇನು ಗಮನಿಸ್ತಾ ಇದ್ದೀರಿ, ಈ ರನ್ವೇ ಸದ್ಯಕ್ಕೆ ಇರಾನ್ನ ಸೇನೆಯಾಗಿರುವಂತಹ IRGC ಹಿಡಿತದಲ್ಲಿದೆ. ಅಮೆರಿಕಾದ ಪ್ಲಾನ್ ಏನು? ಫಿಸಿಕಲ್ ಆಗಿ ತನ್ನ ಸೈನಿಕರನ್ನ ಆ ದ್ವೀಪಕ್ಕೆ ಇಳಿಸೋದು. ಆ ದ್ವೀಪಕ್ಕೆ ಇಳಿಸಿದ ನಂತರ ಅದಕ್ಕೆ ಬೇಕಾದಂತಹ ಮುಂಜಾಗ್ರತಾ ಕ್ರಮ ಈಗಾಗಲೇ ಆಗಿದೆ. ಅವರ ಮಿಲಿಟರಿ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿ ಅದನ್ನ ಅಸಮರ್ಥಗೊಳಿಸುವಂತಹ ಕೆಲಸವನ್ನ ಅಮೆರಿಕ ಮಾಡಿದೆ. ಈಗ ಫಿಸಿಕಲ್ ಆಗಿ ಅಲ್ಲಿ ತನ್ನ ಸೇನೆಯನ್ನ ಇಳಿಸಿ ಅಲ್ಲಿಂದ ಟ್ರಾನ್ಸ್ಪೋರ್ಟ್ಗೆ ಇರುವಂತಹ ಪ್ರಮುಖ ಒಂದು ವೇದಿಕೆ ಏನಿದೆ, ಒಂದು ಸ್ಟೇಜ್ ಏನಿದೆ, ಅದು ಅಲ್ಲಿರುವಂತಹ ರನ್ವೇ. ಆ ರನ್ವೇಯ ಮೇಲೆ ಹಿಡಿತವನ್ನ ಸಾಧಿಸೋದು ಎರಡನೇ ಹಂತದಲ್ಲಿ ಅಮೆರಿಕ ಮಾಡಿಕೊಂಡಿರುವಂತಹ ಪ್ಲಾನ್. ಹಾಗಾದ್ರೆ ಮೂರನೇ ಹಂತ ಏನು? ಕಾರ್ಗ್ ದ್ವೀಪದ ಮೇಲೆ ಹಿಡಿತವನ್ನ ಸಾಧಿಸೋದಕ್ಕೆ ಅಮೆರಿಕಾದ ಶಕ್ತಿಯನ್ನ ಆ ಭಾಗದಲ್ಲಿ ಸಂಗ್ರಹ ಮಾಡೋದು. ರನ್ವೇಯನ್ನ ವಶಕ್ಕೆ ಪಡೆದಂತಹ ನಂತರದಲ್ಲಿ ಕಾರ್ಗ್ ದ್ವೀಪಕ್ಕೆ US ಸೇನೆಯ ಆಗಮನ ಆಗತ್ತೆ. ಅಂದ್ರೆ ಫಿಸಿಕಲ್ ಆಗಿ ಅವರ ಸೇನೆ ಅಲ್ಲಿ ಎಂಟ್ರಿ ಆಗತ್ತೆ. ರನ್ವೇ ತಮ್ಮ ವಶಕ್ಕೆ ಸಂಪೂರ್ಣವಾಗಿ ಸಿಕ್ಕಿದೆ ಅನ್ನೋದು ತಿಳಿದ ಮೇಲೆ ಅದಾದ ನಂತರ ಏನಾಗುತ್ತೆ? ಯುದ್ಧ ವಿಮಾನಗಳು ಬರ್ತಾವೆ. ಅಮೆರಿಕಾದ ಏರ್ ಡಿಫೆನ್ಸ್ ಸಿಸ್ಟಮ್ನ ಅಲ್ಲಿ ನೆಲೆಯೂರುವಂತಹ ಕೆಲಸ ಅಥವಾ ಅಲ್ಲಿ ನಿಯೋಜಿಸುವಂತಹ ಕೆಲಸ ಆಗುತ್ತೆ. ಹೆಚ್ಚಿನ ಯೋಧರನ್ನ ಎಂಟ್ರಿ ಮಾಡೋದು ಕೂಡ ಆ ಜಾಗಕ್ಕೆ ಅಮೆರಿಕಾದ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಆ ಜೊತೆಗೆ ಆ ದ್ವೀಪದಲ್ಲಿರುವಂತಹ ತೈಲ ಮೂಲ ಸೌಕರ್ಯಗಳು, ಪ್ರಮುಖ ಜೆಟ್ಟಿಗಳ ಮೇಲೆ ನಿಯಂತ್ರಣವನ್ನ ಸಾಧಿಸೋದು ಅಮೆರಿಕಾದ ಉದ್ದೇಶ. ಇದು ಮೂರನೇ ಹಂತ. ಹಾಗಾದ್ರೆ ನಾಲ್ಕನೇ ಹಂತ ಏನು? ದ್ವೀಪದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಸಾಧಿಸೋದು. ಕೊನೆಯ ಹಂತದಲ್ಲಿ ಆಂಫಿಬಿಯಸ್ ಹಡಗುಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಆ ದ್ವೀಪಕ್ಕೆ ಎಂಟ್ರಿ ಮಾಡಿಸೋದು, ಹೆಚ್ಚಿನ ಸೇನೆಯನ್ನ ಎಂಟ್ರಿ ಮಾಡಿಸೋದು. ಆಂಫಿಬಿಯಸ್ ಹಡಗುಗಳು ಅಂತಂದ್ರೆ ನಿಮಗೆ ಅದು ಯುದ್ಧ ವಿಮಾನಗಳನ್ನು ಕ್ಯಾರಿ ಮಾಡುತ್ತವೆ, ಜೊತೆಗೆ ದಾಳಿಗೆ ಸಮರ್ಥವಾಗಿರುವಂತಹ ಯುದ್ಧ ನೌಕೆಗಳು, ಅವುಗಳನ್ನ ಅಲ್ಲಿಗೆ ತರೋದು. ಅಂದ್ರೆ ಇಡೀ ಒಂದು ದ್ವೀಪವನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನ ನಾಲ್ಕನೇ ಹಂತದಲ್ಲಿ ಅಮೆರಿಕ ಮಾಡುತ್ತೆ. ಇರಾನ್ನ ಡ್ರೋನ್ ದಾಳಿ ತಡೆಗೆ ಕೌಂಟರ್ ಡ್ರೋನ್ ಸಿಸ್ಟಮ್ನ ಅಳವಡಿಕೆ ಮಾಡೋದು, ಏರ್ ಡಿಫೆನ್ಸ್ ಸಿಸ್ಟಮ್ನ ಅಳವಡಿಕೆ ಮಾಡೋದು, ದ್ವೀಪದಾದ್ಯಂತ ಭದ್ರತಾ ಗೋಡೆಗಳನ್ನ ಕಟ್ಟಿ ಕಂಪ್ಲೀಟ್ ಹಿಡಿತವನ್ನ ತೆಗೆದುಕೊಳ್ಳೋದು ಸದ್ಯ ಅಮೆರಿಕಾದ ಉದ್ದೇಶ. ಒಟ್ಟು 4 ಹಂತದಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಕಾರ್ಗ್ ಐಲ್ಯಾಂಡ್ ಮೇಲೆ ಹಿಡಿತವನ್ನ ಸಾಧಿಸೋದಕ್ಕೆ. ಅದರಲ್ಲಿ ಮೊದಲ ಹಂತ ಈಗಾಗಲೇ ಕಾರ್ಯರೂಪಕ್ಕೆ ಬಂದಿದೆ. ಇನ್ನೂ 3 ಹಂತಗಳಿದ್ದಾವೆ. ಒಂದು ವೇಳೆ ಅಮೆರಿಕ ಹೇಳಿದಂತೆ ಕಾರ್ಗ್ ದ್ವೀಪದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಸಾಧಿಸಿಬಿಟ್ರೆ ಇರಾನ್ನ ಆರ್ಥಿಕತೆಗೆ ಅದು ಬಹಳ ದೊಡ್ಡ ಪೆಟ್ಟು. ಯುದ್ಧದಲ್ಲಿ ಇರಾನ್ ಸೋತ್ರು ಗೆದ್ರು ಏನೇ ಆದ್ರೂ ಮತ್ತೆ ಇರಾನ್ ದೇಶವನ್ನ ಕಟ್ಟಬೇಕು ಅಂತಂದ್ರೆ ಅದು ದೊಡ್ಡ ಮಟ್ಟದ ಸವಾಲಾಗಲಿದೆ ಈಗಿರುವಂತಹ ಸರ್ಕಾರಕ್ಕೂ ಅಥವಾ ಮುಂದೆ ಬರುವಂತಹ ಸರ್ಕಾರಕ್ಕೂ. ಈ ಕಾರ್ಗ್ ದ್ವೀಪದ ಮೇಲೆ ಮೊದಲ ಹಂತದ ದಾಳಿಯ ನಂತರ ಅಮೆರಿಕ ಹೇಳಿದ್ದೇನು ಅಂತಂದ್ರೆ, ನಾವು ಅಲ್ಲಿನ ಮಿಲಿಟರಿ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದೀವಿ, ಅಲ್ಲಿನ
ಆ ಪೆಟ್ರೋಲಿಯಂ ಉತ್ಪನ್ನಗಳ ಅಥವಾ ತೈಲ ಘಟಕಗಳೇನಿದ್ದಾವೆ, ತೈಲ ಯೂನಿಟ್ಗಳೇನಿದ್ದಾವೆ, ಇನ್ಫ್ರಾಸ್ಟ್ರಕ್ಚರ್ ಏನಿದ್ದಾವೆ, ಉದ್ದೇಶಪೂರ್ವಕವಾಗಿ ನಾವು ಅವುಗಳ ಮೇಲೆ ದಾಳಿ ಮಾಡಿಲ್ಲ. ಆದರೆ ಇರಾನ್ ಏನಾದರೂ ಹಾರ್ಮುಜ್ ಜಲಸಂಧಿಯಲ್ಲಿ ನನ್ನ ಮಿತ್ರ ರಾಷ್ಟ್ರಗಳಿಗೆ ತೊಂದರೆ ಕೊಟ್ಟರೆ, ಅವರ ಹಡಗುಗಳಿಗೆ ತೊಂದರೆ ಕೊಡುವುದನ್ನು ಕಂಟಿನ್ಯೂ ಮಾಡಿದ್ರೆ, ನಾನು ಆ ಆಯಿಲ್ ರಿಫೈನರಿಗಳ ಮೇಲೆ, ಆ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ದಾಳಿಯನ್ನು ಮಾಡೋದಕ್ಕೆ ನಾನು ಹೆಸೋದಿಲ್ಲ ಅಂತ ಹೇಳಿ ಅಮೆರಿಕ ಈಗಾಗಲೇ ಇರಾನ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.